ಚೇತನ ಉಳಿಯದ ನಂತರ ದೇಹದ ಸ್ಥಿತಿ ಏನಾಗುತ್ತೆ ಅಂತ ನೋಡಿದಿರಾ? 2 ದಿನ ಹಳೆ ಶವನ ನೋಡಿದಿರಾ ನೀವು? ಹೇಗಾಗಿರುತ್ತೆ ಅದು ಅಂತ? ಇದು ಈ ದೇಹದ ಅಸಲಿಯತ್ತು. ಸೌಂದರ್ಯವನ್ನ ಮೆರೆಸ್ತಾ ತಿರುಗಾಡ್ತಾ ಇರ್ತೀರಾ. ಈ ದೇಹದ ಪ್ರೇಮಿಗಳೆಲ್ಲ ತಿರುಗಾಡ್ತಿದಾರಲ್ಲ, ಇವರೆಲ್ಲ ಹತ್ರ ಬರೋಕ್ ಹೆದರ್ಕೋತಾರೆ. ಸತ್ತೋಗಿ 4 ಗಂಟೆ ಆದ್ಮೇಲೆ ಹತ್ರ ಕೂಡ ಕೂರೋದಿಲ್ಲ, ಕೊಳೆತು ವಾಸನೆ ಬರುತ್ತೆ, ಕೊಳಿಯೋಕ್ ಶುರು ಆಗುತ್ತೆ. ಆಗ ಐಸ್ ಮೇಲೆ ಇಟ್ಬಿಡ್ತಾರೆ. ಹೆಚ್ಚು ಹೊತ್ತು ಸುಡದೇ ಇದ್ರೆ ಆಗ ನಿಮ್ಮ ಕಾರಣದಿಂದ ಕಾಯಿಲೆ ಹರಡುತ್ತೆ. ಇದು ದೇಹದ ಅಸಲಿಯತ್ತು. ಹುಳುಗಳು ಬೀಳ್ತವೆ. ಕಾಳಜಿ ಮಾಡಿ. ನಾನು ಕಾಳಜಿ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ನಾನು ಕೇಳ್ತಿರೋದಿಷ್ಟೇ, ನಿಮ್ಮ ಜೀವನದ ಎಷ್ಟು ಭಾಗ, ನಿಮ್ಮ ಶಕ್ತಿ, ನಿಮ್ಮ ಸಮಯ, ನಿಮ್ಮ ಸಂಪನ್ಮೂಲಗಳ ಎಷ್ಟು ದೊಡ್ಡ ಭಾಗವನ್ನ ಇದರ ಆರೈಕೆಯಲ್ಲಿ ಕಳೀತಾ ಇದ್ದೀರಾ? ಆ ಭಾಗ ಇದಕ್ಕೆ ವಿನಿಯೋಗಿಸಬೇಕಿತ್ತಾ? ಜೀವನದ ಬೇರೆಯದೇ ಉನ್ನತ ಗುರಿ ಇರಬೇಕಲ್ವಾ? ಅದರ ಕಡೆಗೆ ನಿಮ್ಮ ಸಮಯ, ಸಂಪನ್ಮೂಲ ಹೋಗ್ಬೇಕು. ಇದು ಎಷ್ಟು ದಿನ ಇರುತ್ತೆ?